ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು: ಕೋಪದಿಂದ ಕುಯ್ದ ಮೂಗು ಮತ್ತೆ ಬಂದಿದೆ. ವಿಸ್ತರಣೆ: ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಈ ಗಾದೆಯು ಮನುಷ್ಯನು ಕೋಪದ ಕೈಗೊಂಬೆಯಾಗಿ ಯೋಚಿಸದೆ ನಿರ್ಧಾರ ತೆಗೆದುಕೊಂಡರೆ ನಂತರ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂಬ ಸತ್ಯವನ್ನು ಸುಲಭವಾಗಿ ವಿವರಿಸುತ್ತದೆ. ಕೋಪ ಎನ್ನುವುದು ಕ್ಷಣಿಕವಾದ ಹುಚ್ಚು. ಮನುಷ್ಯನಿಗೆ ಅತಿಯಾದ ಕೋಪ ಬಂದಾಗ ಅವನಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂದು ಯೋಚಿಸುವ ಬುದ್ಧಿ ಇಲ್ಲವಾಗುತ್ತದೆ. ಇಲ್ಲಿ ಮೂಗು ಕುಯ್ಯುವುದು ಎಂದರೆ ಸಮಾಜದಲ್ಲಿ ವ್ಯಕ್ತಿಯ ಘನತೆ, ಗೌರವ ಅಥವಾ ಸಂಬಂಧಗಳಿಗೆ ಆಗುವ ಭಾರಿ ನಷ್ಟ. ಒಮ್ಮೆ ಕೋಪದಲ್ಲಿ ಮಾತನಾಡಿಬಿಟ್ಟ ಮಾತುಗಳು ಅಥವಾ ಮಾಡಿಬಿಟ್ಟ ಕೆಲಸಗಳು ನಂತರ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಅಥವಾ ಸರಿಪಡಿಸಲು ಪ್ರಯತ್ನಿಸಿದರೂ ಅವುಗಳು ಮೊದಲಿನ ಸ್ಥಿತಿಗೆ ಮರಳುವುದಿಲ್ಲ ಎಂಬುದನ್ನು ಈ ಗಾದೆ ಸ್ಪಷ್ಟಪಡಿಸುತ್ತದೆ. ಆದ್ದರಿಂದ ನಮಗೆ ಕೋಪ ಬಂದಾಗ ತಕ್ಷಣವೇ ಪ್ರತಿಕ್ರಿಯಿಸದೆ 1ರಿಂದ 10ರವರೆಗೆ ಎಣಿಸುವುದು ಅಥವಾ ಮೌನವಾಗಿರುವುದನ್ನು ಕಲಿಯಬೇಕು. ಕ್ಷಣಿಕ ಕೋಪಕ್ಕೆ ಶರಣಾಗಿ ಜೀವನ ಪೂರ್ತಿ ಕೊರಗಬೇಡ ಎಂಬ ಎಚ್ಚರಿಕೆಯನ್ನು ಈ ಗಾದೆ ನಮಗೆ ನೀಡುತ್ತದೆ. ವಿವೇಕ ಮತ್ತು ತಾಳ್ಮೆಯಿಂದ ಮಾತ್ರ ನಾವು ಯಶಸ್ವಿ ಜೀವನ ನಡೆಸಲು ಸಾಧ್ಯ.